ಲಿಂಗತತ್ವ ಅಂದರೆ ನಮ್ಮ ಪಾರಂಪರಿಕವಾಗಿ ಬಂದಂಥ ಅನುಭವದ ಆಧ್ಯಾತ್ಮಿಕ ಸ್ವರೂಪ ಅಥವಾ ಆಧ್ಯಾತ್ಮಿಕತೆಯ ಅನುಭವದ ಸ್ವರೂಪ. ಅದನ್ನು ನಾನು ಇನ್ನೂ ಒಂದು ರೀತಿ ಹೇಳಬೇಕಂದ್ರೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಲಿಂಗತತ್ವ. ಈ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಶುದ್ಧ ಅರಿವು ಮತ್ತು ಅಶುದ್ಧ ಅರಿವು ಎರಡೂ ಇದೆ ಇದರಲ್ಲೇ. ಅಶುದ್ಧ ಅಂತಂದರೆ ಪ್ರಾಕೃತಿಕ ಸ್ವರೂಪದ್ದು, ಶುದ್ಧ ಅಂದರೆ ಪ್ರಾಕೃತಿಕ ಸ್ವರೂಪದ ಹಿನ್ನೆಲೆಯಲ್ಲಿ ತಾನು ಅಡಕವಾಗಿರುವುದು ಅಥವಾ ಅವ್ಯಕ್ತವಾಗಿರುವುದು. ಸೊ ಇದು ಲಿಂಗತತ್ವದ ಹೂರಣ ವಚನಗಳಿಂದ ನಾವು ಪಡ್ಕೊಂಡು ಆತ್ಮಶಕ್ತಿಯನ್ನು ಇವತ್ತಿಗೂ ಕೂಡ ಉಂಟು ಮಾಡ್ಕೋಬೋದು. ಅದೇ ರೀತಿ ಇದೇನಾಗಿದೆ, ಎನ್ಕ್ಯಾಪ್ಸುಲೇಟ್ ಆಗಿ ನಮಗೆ ವಚನಗಳು ಇವತ್ತು ಸಿಗ್ತಾವೆ. ಇದು ವಚನಗಳ ಮೂಲಭೂತ ಅಮೂಲಾಗ್ರವಾದಂಥ ವ್ಯಾಖ್ಯಾನ ಅಂತೂ ಅನ್ಕೋಬೋದು. ಹೆಂಗೆ ಓದಬೇಕು, ಹೆಂಗೆ ಗ್ರಹಿಸಬೇಕು? ತುಂಬ ಪ್ರಯೋಜನಕಾರಿ ಅಂತ ಪ್ರಶ್ನೆ ಸರ್ ಇದು. ಈಗ ವಚನದ ಓದಿನಲ್ಲಿ ಎರಡು ಆಯಾಮಗಳಿದಾವೆ. ಒಂದು ವಚನಾಂಕಿತ, ಇನ್ನೊಂದು ಜಂಗಮವೇ ಲಿಂಗ ಅನ್ನುವ ನೆಲೆಯಲ್ಲಿ. ಅಂದರೆ ಜಂಗಮವೇ ಲಿಂಗ ಮತ್ತು ವಚನಾಂಕಿತ ಇದೇ ಸ್ಕೀಮ್, ಇದು ಸ್ಪಿರಿಚುವಲ್ ಸ್ಕೀಮ್ ಇದೆ ಇರೋದು. ಸ್ಪಿರಿಚುವಲ್ ಸ್ಕೀಮ್ ಅಂದರೆ ಒಂದು ಪೊಸಿಷನಿಂಗು, ಜಂಗಮ ಅನ್ನೋದು ಪೊಸಿಷನಿಂಗ್ ಅಂದರೆ ಸಾಕಾರದ್ದು, ಪ್ರಕಟವಾದದ್ದು. ವಚನಾಂಕಿತದಲ್ಲಿ ಲಿಂಗತತ್ವ ಇದೆಯಲ್ಲ, ಕೂಡಲ ಸಂಗಮ ಇರ್ಬೋದು, ಅಥವಾ ಚನ್ನಮಲ್ಲಿಕಾರ್ಜುನ ಇರ್ಬೋದು, ಅಥವಾ ಇನ್ನೊಂದು ಯಾರದೇ ವಚನಾಂಕಿತ ಇರ್ಬೋದು. ಅದು ಏನಿದೆ ಆ್ಯಕ್ಚುಲಿ ಅದು ಗುರುಲಿಂಗ ಜಂಗಮಾತ್ಮಕವಾಗಿದೆ.